അസ്സലാമലൈക്കും വെൽക്കം ബാക്ക് ടു മൈ ചാനൽ. നിങ്ങളൊട്ട് ഇറച്ചിയിലെ കോൽ ഇന്നൊരു ടൈം ഉണ്ടല്ലോ, ഇതൊരു ഡിഫ್ರೆಂಟ್ ಆയ ಸ್ನ್ಯಾಕ್ಸ್ ಈ ಬಟ ನೋಂಬಲ್ നിങ്ങൾ ಟ್ರೈ ಆಕಿ ನಕ್ಚಲು ಇಂಗನೇ ಇರು ನಂದು ವೀಡಿಯೋ നിങ്ങൾ ಫಸ್ಟ್ ನೋಡ್ಕೊಂಡು ಟೈಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕೋರು, ವೀಡಿಯೋ ಸ್ಕಿಪ್ ಹಾಕೊಂಡು ಫುಲ್ ನೋಡ್ಕೊರು. ಇದಕ್ಕೆ ಇಪ್ಪ ನಾವು ಬೆಲ್ಲು ಬೌಲ್ ಇಡ್ತಾರೆ, ಅದಕ್ಕೆ ಬೆಪ್ಪು ತನ್ನಿ ಬೀತ್ರೆ ಅರೆ ಕಪ್ ಹತ್ರ ಬೆಪ್ಪು ತನ್ನಿ പിന്നെ 1 ಟೀಸ್ಪೂನ್ ಈಸ್ಟ್ ಇಟ್ಟರೆ പിന്നെ 1 ಟೀಸ್ಪೂನ್ ಪಂತರ್ ಇಟ್ಟಿತ್ತು നല്ല ಮಿಕ್ಸ್ ಹಾಕೋರು. ಅದು ಆ್ಯಕ್ಟಿವೇಟ್ ಆವಟ್ಟು ஒரு 5 ಮಿನಿಟ್ಸ್ ರೆಸ್ಟ್ ಆಗಬೇಕು. ಈಸ್ಟ್ ಆ್ಯಕ್ಟಿವೇಟ್ ಆವಾಗೈತು ನೋಕ್ರೋಡೆ ಈಸ್ಟ್ നല്ല ಆ್ಯಕ್ಟಿವೇಟ್ ಆಯ್ಯಾರು, നല്ല ಬಬಲ್ಸ್ ಎಲ್ಲ ಬಂದರು. ಇದು ಕೂಡ ನಾನಿಪ್ಪ 2 ಟೇಬಲ್ ಸ್ಪೂನ್ ಹತ್ತರ ಆಯಿಲ್ ಆ್ಯಡ್ ಹಾಕಿ ಉಂಟುಲ್ಲೆ. പിന്നെ അര കപ്പ് അത്ര പാൽ, ഇത് കോൾഡ് പാലും അല്ല വെച്ച പാലും നോർമൽ റൂം ടെമ്പറേച്ചർ പാൽ. പിന്നെ 1/3 ടീസ്പൂൺ അത്രത്തിൽ ഉപ്പിട്ടിട്ട് നല്ല മിക്സ് ആക്കും. നല്ല മിക്സ് ആക്കിയ പിന്നെ 2 കപ്പ് അത്ര മൈദ ആഡ് ആക്കും. ആഡ് ആക്കിയിട്ട് നല്ല ഞോണ്ടರು. ಅದು ತೆಲ್ಪಿಟ್ಟು ನಿಂಗೆ ಕೈಲಿ ಪತ್ತಿ ಉಂಟಾಂಗೆ ಒಂದು 2 ಟೇಬಲ್ ಸ್ಪೂನ್ ಮೈದಾ ತೆಲ್ಪಾಡೆ ಆ್ಯಡ್ ಹಾಕಿತ್ತು ñೋಂಡಿ ಹೆಂಗೈತೆ. ಇದು 2 hours ಹತ್ತರ ರೆಸ್ಟ್ ಆಗಬೇಕು. ಅದು ರೆಸ್ಟ್ ಆಗುമ്പോൾ ಇನ್ನೊಂದು ಸೈಡ್ಲು ಕೂಡ ಪ್ಯಾನ್ ಇಡ್ತಾರೆ, ಅದು 4 ಟೇಬಲ್ ಸ್ಪೂನ್ ಹತ್ತರ ಪ್ಯಾಂಗ್ ಎಣ್ಣೆ ಬೀತೀರೆ ಜಂಡರೆ ಚಾಪ್ ಹಾಕಿ ನೀರಲ್ಲಿಟ್ಟರೆ ಅದೊಂದು 4 ಮಿನಿಟ್ಸ್ ಹತ್ರ ನಿಂಗೆ ಫ್ರೈ ಹಾಕಿ ಹೆಂಗಾಯ್ತು ಮೀಡಿಯಮ್ ಫ್ಲೇಮಲ್ಲಿ ಚುಮ್ಮೆ ಫ್ರೈ ಹಾಕೋ ಹೋಗೋಣ. 4 ಮಿನಿಟ್ಸ್ ಹತ್ರ ಫ್ರೈ ಹಾಕಿ ಹೆಂಗೆ ಕೂಡ ಅರೆ ಟೇಬಲ್ ಸ್ಪೂನ್ ಹತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಟರೆ ಅದು 2 ಮಿನಿಟ್ಸ್ ಹತ್ರ ನಿಂಗೆ ಪಚ್ಚಮನ ಪೊಂಡು നല്ല ഫ്രൈ ആക്കും. പിന്നെ അവിടെ 1/4 ടീസ്പൂൺ ಹತ್ತರ മഞ്ഞൾപ്പൊടി ഇട്ടിട്ട് 2 ಮಿನಿಟ್ಸ್ ಹತ್ರ നിങ്ങൾ തെല്ലാം മിക്സ് ആക്കും. ഇപ്പോൾ ನಾನು ಬ್ಯಾಪಾಟಿಯೋ ಶ್ರೆಡ್ ಹಾಕಿಯೋ ಎರ್ಚಿಟ್ಟು ನಾನು ನಿಂಗೆ ಚಿಕನ್ ಬೇನೆಗೆ ಇಡ ಎರ್ಚಿ ಬೇನೆಗೆ ಇಡ നിങ്ങളുടെ ഏത് അവൈലബിൾ അതിട്ടെങ്കായിട്ടും. ഇപ്പോൾ ಇದಕ್ಕೆ ನಾನು ಕೊತ್ತಂಬರಿ പൊടി 1 ടീസ്പൂൺ പിന്നെ മുളക് പൊടി 1 ടീസ്പൂൺ പിന്നെ ചില്ലി ഫ്ലേക്സും ഒറിഗാനോ 1 ടീസ്പൂൺ പിന്നെ നല്ല മുളക് പൊടി 1 ടീസ്പൂൺ ಗರಂ ಮಸಾಲ 1 ಟೀಸ್ಪೂನ್ ಮೀಟ್ ಮಸಾಲ 1 ಟೀಸ್ಪೂನಲ್ಲಿ ಇಟ್ಟಿತ್ತು ഒരു 5 ಮಿನಿಟ್ಸ್ നല്ല ഫ്രൈ ആക്കും. നല്ല ഫ്രൈ ആയി പിന്നെ അവിടെ ക്യാപ്സിക്കം എത്ര ഉദ്ദുത സ്ലൈസ് ആക്കി കട്ടാക്കിയ ഒരു ഇടി ക്യാപ്സിക്കം ಅದರಲ್ಲಿ നല്ല ಮಿಕ್ಸ್ ಹಾಕಿದೆಲ್ಲ ಆയി പിന്നെ ഇവിടെ 1 ಟೇಬಲ್ ಸ್ಪೂನ್ ಹತ್ರ ನಾನು ಮೈದಾ ಇಟ್ಟಿತ್ತು നല്ല ಮಿಕ್ಸ್ ಹಾಕಿ ಉಂಟುಲ್ಲೆ. ಗ್ಯಾಸ್ ಫ್ಲೇಮ್ ಮೀಡಿಯಮ್ಲಿ ಇಟ್ಟು ಹೈ ಹಾಕಿ ಹೋಗಂಡ. ഇപ്പോൾ ಇದಕ್ಕೆ ನಾರ್ಮಲ್ ರೂಮ್ ಟೆಂಪರೇಚರ್ ಪಾಲ್ ಬೀತಿರ 3/4 ಕಪ್ ಹತ್ರ ಪಾಲ್ ಬೀತಿತ್ತು നല്ല ಮಿಕ್ಸ್ ಹಾಕರು. ಅದು നല്ല ಡ್ರೈ ಆವಣಿ ಪಾಲಲ್ಲಿ ಬೀತ್ತಲೆ ದೇಯ್ತಾರೆ ಚೆಂಡಿ ಪ್ಲೇತ್ ಅದು നല്ല ಡ್ರೈ ಹೊಡ್ತು നല്ല ಮಿಕ್ಸ್ ಹಾಕರು. ഇപ്പോൾ ನಾ ಇದಕ್ಕೆ ಉಪ್ಪಿಟ್ಟರೆ ಅರೆ ಟೀಸ್ಪೂನ್ ಹತ್ತರ ಅರೆ ಟೇಬಲ್ ಸ್ಪೂನ್ ಹತ್ತರ ಉಪ್ಪು ಆ್ಯಡ್ ಹಾಕರು. ಆ್ಯಡ್ ಹಾಕಿತ್ತು നല്ല ಮಿಕ್ಸ್ ಹಾಕರು. ನಲ್ಲದು ಒಟ್ಟಿಗೆಲ್ಲ ಅಂಬತ್ತು ಹೋಯ್ತು ನೋವು ಒಟ್ಟಿಗೆ ಸ್ಟಿಕ್ ಆಯ್ತದ ಒಟ್ಟಿಗೆ ಇರು. ಇಪ್ಪಡೆ ಗ್ಯಾಸ್ ಫ್ಲೇಮ್ ನಿಂಗೆ ಬಂದಾಕಿ ಹೆಂಗಾಯ್ತು. ఇప్పుడు നോക്കൂ 2 ಗಂಟೆ ರೆಸ್ಟ್ ಆಗಿ ಬೆಸ್ಟ್ ತಿನ್ನಲೆ ಊಡೆ ಸೈಜಲ್ಲಿ ಡಬಲ್ ಆಯಿರು. ഇപ്പോൾ അത് പാടിങ്ങ ഞോണ്ടರು ತೆಲ್ ದಂಡೆಲ್ ತೆಲ್ಲು ಮೈದ ಇಟ್ಟಿತ್ತು നല്ല ഞോണ്ടರು. ఇప్పుడు ఇది ನಾನು ಜನ್ ಪಾರ್ಸಲ್ അവിടെ ಡಿವೈಡ್ ആക്കിയിട്ട് വെച്ചിരെ. ఇప్పుడు ಫಸ್ಟ್ ಅದು ನಾನು ತೆಲು ಮೈದಾ ಡಸ್ಟ್ ಹಾಕಿತ್ತು ಪಟ್ಟಿ ಉಂಟುಲ್ಲೆ ರೌಂಡ್ ಶೇಪಲ್ಲಿ ನಿಂಗೆ ಪಟ್ಟರು ಚುಮ್ಮೆ ತೆಲುಪುವಲ್ಲ ಚುಮ್ಮೆ ದಲವಲ್ಲ ಮೀಡಿಯಮ್ ಸೈಜಲ್ಲಿ ಪಟ್ಟಿ ಹೆಂಗೈತು ನೋಕು നിങ്ങൾ ರೌಂಡ್ ಶೇಪ್ ಆಯ್ಲಿಂಗ್ ಏದೇ ರೌಂಡ್ ಶೇಪ್ ರೆಡಿ ನಿಂಗೆ ತೆಲು ಪ್ರೆಸ್ ಹಾಕಿತ್ತು ನಿಂಗೆ ಕಟ್ ಹಾಕಿದ ಎರ್ತಿ ಹೆಂಗೈತು. ఇప్పుడు రౌండ్ షేప్ ಹಾಕಿ പിന്നെ അവിടെ 8 പാർട്സിൽ ನಾನು ಡಿವೈಡ್ ಹಾಕಿತ್ತು ಕಟ್ ಹಾಕಿ ಉಂಟುಲ್ಲೆ. ನಾನು ಹೆಂಗೆ ಹಾಕಿ ನಿಂಗೆ ಅದೇ ಪರ ನೋಕಿತ್ತು ಹಾಕರು. ಇದೊಂದು നല്ല ಈಸಿಯಾಗಿ ಸ್ನ್ಯಾಕ್ಸ್ ರೆಸಿಪಿ. ഇപ്പോൾ ನಂಗೆ ಹಾಕಿ വെച്ചു ಮಸಾಲ ಉಂಡಲ್ಲಿ ಅದೆಲ್ಲ 1 ಟೇಬಲ್ ಸ್ಪೂನ್ ಹತ್ತರ ಎಲ್ಲತ್ಲು ನಿಂಗೆ ಬೆಚ್ಚ ಹೆಂಗೈತು ನೋಕರು.
നാണെങ്ങനെ കാട്ടിര നിങ്ങൾ അതേപോലെ ഇങ്ങനെ ഫോൾഡ് ആക്കിയെടുക്കും നോക്കൂ. ഇപ്പം നിങ്ങൾ ಅದರ ಅರ್ಗಲ್ಲುಂಡಲ್ಲಿ ಒಂದು ಹೊಟ್ಟೆ ಪಲ್ಯ ಐತಿನಿ ಅತ್ತಲ್ಲಿ ಪ್ರೆಸ್ ಹಾಕಿದೆಡ್ಕರು ಚೆಂದ ಫ್ರೈ ಹಾಕೊಂಬತ್ತು ಮಸಾಲೆ ಪರ್ತು ಬಂಡು ಅದಕ್ಕೈತು ನೋಕರು ಎತ್ತರ ಈಸಿ ಆಯ ರೆಸಿಪಿನ ವರ್ಕಲೆ 8 ಪೀಸಸ್ ಹಾಕಿದೆಡ್ಕ ಇಪ್ಪಡೆ ಬೇಕಾಕರು ಟ್ರೇ ಎಡ್ಕರು ಅದಕ್ಕೆಲ್ಲ ಆಯಿಲ್ ಸ್ಪ್ರೆಡ್ ಹಾಕರು ನೀವು ಓವನಿಂದ ಓವನ್ ಬೇಕಾಕ ಇಲ್ಲ ಗ್ಯಾಸಲ್ಲಿ ಬೇಕಾಕ ನಾನು ಹೆಂಗೆ ನೆಂಟು ಕಾಟ್ರೆ ಇപ്പം ನೀವು ಹಾಕಿ ಬೆಚ್ಚದು 1 by 1 ಬೇಕಿಂಗ್ ಟ್ರೇಲಿ ಬೆಚ್ಚಂಗಾಯ್ತು ನೋಕರು ಎಲ್ಲತ್ತು ಇങ്ങനെ ಹಾಕಿದೆಡ್ಕರು നല്ല ಈಸಿ ಆಯ ರೆಸಿಪಿ ಐತಿಕ್ಕರು ನಂಡು ರೆಸಿಪೀസും വീഡിയോസ് എല്ലാം നിങ്ങൾക്ക് ഇഷ്ടമായെങ്കിൽ പ്ലീസ് കമൻസിൽ ഹാർട്ട് ഇട്ടിടും നിങ്ങൾക്ക് എന്ത് ഡൗട്ട് എന്തെങ്കിലും റെസിപ്പി ഇതിൽ നിങ്ങൾ ഫീൽ ഫ്രീ ആയിട്ട് നിങ്ങൾ എൻ്റെ കേൾക്കൂ. ఇప్పుడు ಎಲ್ಲತ್ತು ನಾನು ಬೇಕಿಂಗ್ ಟ್ರೇಲಿ ಇಟ್ಟಿತ್ತು ನಾನು ಮುಟ್ಟೆರು ಬೀಟ್ ಹಾಕಿತ್ತು ನಾನು ಅದ್ರ ಸ್ಪ್ರೆಡ್ ಹಾಕಿಂಟಲ್ಲ ಅದ್ರ ಮೇಲ್ಗೆ ಚೆಂದ ಅಪ್ಪ ಮುಟ್ಟೆ ಬೀಟ್ ಹಾಕಿಂಡಲ್ಲ ಕಲಕಿತ್ತು ಇದಕ್ಕೆ ಸ್ಪ್ರೆಡ್ ಹಾಕಿ ಉಂಡಲ್ಲೇ നല്ല ಗೋಲ್ಡನ್ ಕಲರ್ ಬಂಡು ಇಪ್ಪ ನಾನು ತೆಲ್ಲದ್ರ ಎಲ್ಲಿಟ್ರಿ ನಾನು ಕರ್ತು ಎಲ್ಲಿಂದೆ ಅದು ಬೆಸ್ಟ್ ನಾನು ಟಿಂಪಲ್ ಅದಕ್ಕೆ ವೈಟ್ ಎಲ್ಲಿ ಯೂಸ್ ಹಾಕಿರು ಅಂದಿಂಗೆ ಕೂಡ ಬೇಕು ನಿಂಕು 50 to 55 minutes ನಿಂಕು ಮೀಡಿಯಮ್ ಫ್ಲೇಮ್ಲು ಬೇಕಾಕು ನಿಂಕು ಫ್ರೈಯು ಮಾಕ ಫ್ರೈ ಹಾಕೋ ಮಾತ್ರ ಲೋ ಫ್ಲೇಮ್ ಬೆಚ್ಚಿ ಫ್ರೈ ಹಾಕೊಂಡು ಚಿನ್ನ ಉಲ್ಗತ್ಲ ಅದ್ರ ಪಿಟ್ಟಲೆಲ್ಲ ಕುಕ್ ಅವನು ಅದಕ್ಕೆ ಆಯ್ತು ನೋಕರು ನಾನು ಕೇಕ್ ನಿಂಗೆ അങ്ങനെ ಬೇಕಾಕ್ರ ಅದೇ ಪಲ್ ನಿಂಗೆ ಬೇಕಾಕಿಂಗೆ ಮತ್ತು ಅಲ್ಲಿ ಟೈಮ್ ತಲ್ಲಿ ಯಾರು ಎಡ್ಕರು ನೋಕರು നല്ല ಗೋಲ್ಡನ್ ಆಯ್ತು ಕಂಪ್ಲೀಟ್ ಆಯ್ತು ಬೇಕಿರು ನೋಕರು ಎತ್ತರ ಕ್ರಿಸ್ಪಿ ಪಲ್ಯ ಕಾಂಡುಂಟು നല്ല ക്രിസ്പിയായ സ്നാക്സ് റെഡി ആയി രണ്ട് വീഡിയോ നിങ്ങൾക്ക് ഇഷ്ടമെങ്കിൽ ലൈക്ക് ഷെയർ ആൻഡ് സബ്സ്ക്രൈബ്.